ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಕ್ಕಳಿಗೆಲ್ಲ ರಜಾ, ಎಲ್ಲರೂ ಇಲ್ಲೇ ಇದ್ದಾರೆ. ದೀಪರ್ ಮನೇಲೇ ಇದ್ದಾರೆ. ನಮ್ಮ ಮಗನಿಗೆ ಪಿಜ್ಜಾ ಬೇಕು ಅಂತೆ. ಅಚ್ಚಿಗೆ 5,000 ಆಗ್ತದೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್. ಸೊ ಫ್ರೆಂಡ್ಸ್, ನೆನ್ನೆ ನಾಮಕರಣ ಕಂಪ್ಲೀಟ್ ಆಗಿ ಮುಗೀತು. ತುಂಬಾ ಚೆನ್ನಾಗಿ ಆಯಿತು ಎಲ್ಲ. ನನ್ನ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಆಯಿತು, ತುಂಬಾ ಖುಷಿ ಆಯಿತು, ಫನ್ನಿಯಾಗಿ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನಮ್ಮ ತನಿಷ್ಕಾ ನೋಡಿ ಏನು ಮಾಡ್ತಾ ಇದ್ದಾಳೆ. ನಮ್ಮ ತನಿಷ್ಕಾ, ಹಾಯ್ ತನಿಷ್ಕಾ. ಸೊ ಫ್ರೆಂಡ್ಸ್ ಹಾಗೆ ನಮ್ಮ ಪಾಪುಗೆ ನಾಮಕರಣಕ್ಕೆ ತುಂಬಾನೇ ಗಿಫ್ಟ್ ಬಂದಿದೆ. ಚಿನ್ನದ ಸರ. ಇದು ತಾತ ಕೊಟ್ಟಿರೋ ಚೈನ್ ಸರ ಹಾಕೊಂಡ್ಬಿಟ್ಟಿದ್ದಾನೆ ನೋಡಿ. ಸೊ ಬನ್ನಿ, ನಮ್ಮ ಪಾಪುಗೆ ನಾಮಕರಣಕ್ಕೆ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ. ತುಂಬಾನೇ ಗಿಫ್ಟ್ ಬಂದಿದೆ, ಹಾಗೆ ಕ್ಯಾಶ್ ಕೂಡ ತುಂಬಾನೇ ಬಂದಿದೆ. ಸೊ ಬನ್ನಿ ತೋರಿಸ್ತೀನಿ ನಿಮಗೆಲ್ಲ ಏನೇನು ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳೆಲ್ಲ ಮನೇಲಿ ಇರೋದ್ರಿಂದ ಐಸ್ ಕ್ರೀಮ್ ಕೂಡ ತಂದಿದ್ದಾರೆ. ಸೊ ಅಕ್ಕ ಎಲ್ಲರಿಗೆ ಬೌಲಲ್ಲಿ ಹಾಕ್ಕೊಡ್ತಾ ಇದ್ದಾಳೆ. ಸೊ ಹಾಗೆ ಅಮ್ಮ ತನಿಷ್ಕನಿಗೆ ತೊಟ್ಟಲ್ಲಿ ಹಾಕಿ ನೋಡಿ, ಅವಳು ಐಸ್ ಕ್ರೀಮ್ ಕುತ್ಕೊಂಡು ತಿಂತಾ ಇದ್ದಾಳೆ. ಹಾಗೆ ನಮ್ಮ ಸುನೀತಕ್ಕ ಇನ್ನೊಂದು ಕಡೆ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾಳೆ. ಬೇಳೆ ಸಾಂಬಾರು ಮತ್ತು ಪಲ್ಯ, ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದಾಳೆ. ಇವಾಗ ಅವಳೇ ಅಡುಗೆ ಮಾಡ್ತಾ ಇರೋದು. ಸೊ ಬನ್ನಿ ಫ್ರೆಂಡ್ಸ್, ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ತುಂಬಾ ಗಿಫ್ಟ್ಸ್ ಬಂದಿದೆ ನೋಡಿ. ಗಣೇಶ ತುಂಬಾ ಚೆನ್ನಾಗಿದೆ. ಸೊ ಇದು ನಮ್ಮ ತನಿಷ್ಕ್ ನಾಮಕರಣಕ್ಕೆ ಗಿಫ್ಟ್ ಕೊಟ್ಟಿರೋದು, ವಿಘ್ನ ನಿವಾರಕ. ಸೊ ಹಾಗಾಗಿ ಮೊದಲಿಗೆ ನಾನು ವಿಘ್ನ ನಿವಾರಕ ಅಂದರೆ ಗಣೇಶನ ಒಂದು ಗಿಫ್ಟನ್ನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ಕ್ಯಾಶ್ ಅಷ್ಟೇ ತುಂಬಾ ಅಮೌಂಟ್ ಕೂಡ ಕಲೆಕ್ಷನ್ ಆಯ್ತು ಅಂತಲೇ ಹೇಳ್ಬೋದು. ಅವನು ನಾಮಕರಣಕ್ಕೆ ತುಂಬಾ ಗೆಸ್ಟ್ ಬಂದಿದ್ರಲ್ಲ, 400 ಮೆಂಬರ್ಸ್ನ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ತುಂಬಾ ಕ್ಯಾಶ್ ಆಗಲಿ ಗೋಲ್ಡ್ ಆಗಲಿ ತುಂಬಾ ಬಂತು. ಹಾಗೆ ಅವನಿಗೆ ಡ್ರೆಸ್ ಕೂಡ ಅಷ್ಟೇ ತುಂಬಾ ಬಂದಿದೆ ಬರ್ಡೇಗೆ, ಇದು ನಾಮಕರಣಗೆ. ಸೊ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಬಂದು ಪ್ರೆಸೆಂಟ್ ಮಾಡಿರೋದು ಅವನಿಗೆ. ಡ್ರೆಸ್ಸಸ್ಸು ತುಂಬಾ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ಸೊ ನಾನು ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಬಂದಿರೋದು ಅವನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ. ಏನೋ ಒಂಥರ ತುಂಬಾ ಚೆನ್ನಾಗಿ ಆಯ್ತು ಅಂತಲೇ ಹೇಳ್ಬೋದು ಫಂಕ್ಷನ್ನು. ನೀವು ಕೂಡ ಆಲ್ರೆಡಿ ನಾಮಕರಣ ಬ್ಲಾಗ್ನ ನೋಡಿದ್ದೀರಾ. ಸೊ ಹಾಗೆ ವಿಡಿಯೋನ ಅಲ್ಲೇ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಇಷ್ಟೆಲ್ಲ ಡ್ರೆಸ್ ಬಂದಿದೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆಲ್ಲ ನಾನು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ತನಿಷ್ಕಿಗೆ ನೇಮ್ ಸೆರೆಮನಿಗೆ ಡ್ರೆಸ್ ಪ್ರೆಸೆಂಟೇಷನ್ ಕೊಟ್ಟಿರೋದು ಇವೆಲ್ಲ ಅವನಿಗೆ. ದೀಪನ್ಗೂ ಅಷ್ಟೇ ಸೀಮಂತಗೆ ತುಂಬಾ ಸ್ಯಾರಿ ಕೊಟ್ಟಿದ್ರು. ಒಂದು 30-40 ಸ್ಯಾರೀಸ್ ಎಲ್ಲ ಕಲೆಕ್ಷನ್ ಆಗಿತ್ತು. ಅವಳಿಗಂತೂ ತುಂಬಾ ಸ್ಯಾರೀಸ್ ಬಂದಿದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ. ಸೀಮಂತಕ್ಕೆ ತುಂಬಾ ಅವಳಿಗೆ ಸ್ಯಾರಿ ಅಂತೂ ತುಂಬಾ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಅವಳು ಸ್ಯಾರೀಸ್ ಎಷ್ಟು ಅವಳ ಹತ್ರ ಆಲ್ರೆಡಿ ಎಷ್ಟು ಸ್ಯಾರೀಸ್ ಇದೆ ಅಂದರೆ ಮೇ ಬಿ ಒಂದು 50 ಸ್ಯಾರೀಸ್ ಇರ್ಬೋದೇನೋ ಅವಳ ಹತ್ರ, ಅಷ್ಟು ಸ್ಯಾರೀಸ್ ಇದೆ. ಸೊ ಒಂದಕ್ಕಿಂತ ಒಂದು ಡ್ರೆಸ್ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ. ಅವನಿಗಂತೂ ಫೆಸ್ಟಿವಲ್ಗೆಲ್ಲ ಇದು ಜಸ್ಟ್ ಪರ್ಚೇಸ್ ಮಾಡ್ಬೋದು ಫೆಸ್ಟಿವಲ್ಸ್ಗೆಲ್ಲ, ಬಟ್ ಜಾಸ್ತಿ ಪರ್ಚೇಸ್ ಮಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ದೀಪಂಗೆ ನಾನು ಅದೇ ಹೇಳಿದೆ, ಜಾಸ್ತಿ ಬಟ್ಟೆ ತೊಗೊಂಬೇಡ, ಇರೋ ಬಟ್ಟೆನೇ ಯೂಸ್ ಮಾಡ್ಕೊ ಅಂತ ಹೇಳಿಬಿಟ್ಟು. ಹಾಗೆ ಬನ್ನಿ ಫ್ರೆಂಡ್ಸ್, ಇವಾಗ ತೋರಿಸ್ತೀನಿ. ಬೆಳ್ಳಿ ಇದು ಬಂದು ನಮ್ಮ ಅನಿಲ್ ಕೊಟ್ಟಿರೋದು, ಜೈ ಆಂಜನೇಯ. ನೋಡಿ, ಆಂಜನೇಯ ಡಾಲರ್ ಕೂಡ ಇದೆ. ಬೆಳ್ಳಿದು ಕೊಟ್ಟಿದ್ದಾರೆ, ಬೆಳ್ಳಿ ಚೈನ್ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಡಿಸೈನ್ ಕೂಡ. ಸೊ ಅದಾದ ನಂತರ ಇದಕ್ಕೆ ಒಳುಲ್ ಅಂತ ಹೇಳ್ತಾರೆ. ನಮ್ಮ ಸುನೀತಕ್ಕ ಕೊಟ್ಟಿರೋದು ನಮ್ಮ ತನಿಷ್ಕಿಗೆ ಪ್ರೆಸೆಂಟ್ ಮಾಡಿರೋದು ನಾಮಕರಣಕ್ಕೆ. ಇದರಲ್ಲಿ ಹಾಲು ಹಾಕಿ ಕುಡಿಸ್ಬೋದು, ಇಲ್ಲಾಂದರೆ ಸಿರಪ್ ಹಾಕಿ ಬೇಕಾದರೆ ಕುಡಿಸ್ಬೋದು. ತುಂಬಾ ಚೆನ್ನಾಗಿದೆ ಎಲ್ಲ, ನೋಡ್ತಾ ಇದ್ದೀರಲ್ಲ. ಈ ಥರ ಎಲ್ಲ ಪ್ರೆಸೆಂಟೇಷನ್ ಕೊಡ್ತಾರೆ. ಹಾಗೆ ಕಾಲಿಗೆ ಖಡ್ಗ ಅವೆಲ್ಲ ತುಂಬಾ ಪ್ರೆಸೆಂಟೇಷನ್ ನೋಡಿ. ಒಂದು 5-6 ಸೆಟ್ ಬಂದುಬಿಟ್ಟಿದೆ ಅವನಿಗೆ. ಚೆನ್ನಾಗಿದೆ. ಬೆಳ್ಳಿ ಐಟಮ್ಸ್ ಕೂಡ ಅಷ್ಟೇ, ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಸೊ ಇಷ್ಟೆಲ್ಲ ಬೆಳ್ಳಿ ಕಲೆಕ್ಷನ್ ಆಗಿದೆ ಅವನಿಗೂ. ಓವರಾಲ್ ಹೇಳ್ಬೇಕಂದ್ರೆ ಬೆಳ್ಳಿ, ಡ್ರೆಸ್, ಗೋಲ್ಡ್ ಎಲ್ಲ ಅವನಿಗೆ ಚೆನ್ನಾಗೇ ಬಂದಿದೆ. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟು ಅವನಿಗೆ 5 ಬಂದು ಕೈಗೆ ಖಡ್ಗ ಅಂತ, ಇದೊಂಥರ ಚೆನ್ನಾಗಿದೆ ಡಿಸೈನ್, ನೋಡ್ತಾ ಇದ್ದೀರಲ್ಲ. ಸೊ ಓವರಾಲ್ ಇಷ್ಟು ಬೆಳ್ಳಿ ಅವನಿಗೆ ಕಲೆಕ್ಷನ್ ಆಗಿದೆ ಅಂತ ಹೇಳ್ಬೋದು.
ಚೆನ್ನಾಗಿದೆ ನೋಡಿ ಪ್ರೆಸೆಂಟೇಷನ್ ಎಷ್ಟು ಚೆನ್ನಾಗಿ ಅವನಿಗೆ ಹಾಕಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಮೈಂಡ್ ಸೆಟ್ ಯಾವ ಥರ ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಅದಾದ ನಂತರ ಇದೊಂದು ತೋರಿಸಿರಲಿಲ್ಲ. ಸೊ ಹಾಗೆ ಇದು ಕೂಡ ತೋರಿಸ್ದೆ. ತುಂಬಾ ಕಲೆಕ್ಷನ್ ಆಗಿದೆ. ಅಲ್ಲಿ ಇಲ್ಲಿ ಇಟ್ಬಿಟ್ಟಿದ್ವಿ. ಏನಂದರೆ ಅಮ್ಮನ ಕೈಯಲ್ಲಿ ನಾವು ಪ್ರೆಸೆಂಟೇಷನ್ ಎಲ್ಲ ಇಟ್ಕೊಳೋದಕ್ಕೆ ಕೊಟ್ಟಿದ್ವಿ. ಫೈನಲಿ ಆಮೇಲೆ ನಾನು ತೆಗೆದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದು ಬಂದು ದೀಪರ ನಾದಿನಿ ಅಂದರೆ ವಿನಯರ್ ಅಕ್ಕ ಪ್ರೆಸೆಂಟ್ ಮಾಡಿರೋದು ಬ್ರಾಸ್ಲೆಟು. ಸೊ ನೋಡಿ, ತುಂಬ ಬ್ಯೂಟಿಫುಲ್ ಆಗಿದೆ. ಗೋಲ್ಡ್ ಬ್ರಾಸ್ಲೆಟ್. ಅವರಂತೂ ಅವನು ಹುಟ್ಟಿದಾಗ ರಿಂಗ್ ಎಲ್ಲ ಕೊಟ್ಟಿದ್ರು. ಸೊ ಅದು ಕೂಡ ತೋರಿಸ್ತೀನಿ. ನೋಡಿದ್ರಲ್ಲ ಅವನ ಬ್ರಾಸ್ಲೆಟ್ ಎಷ್ಟು ಚೆನ್ನಾಗಿದೆ. ಪುಟಾಣಿ ಕೈಗೆ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಇದು ಬಂದು ನಾವು ಪ್ರೆಸೆಂಟ್ ಮಾಡಿರೋದು, ನಾನು, ಗೀತಾಕ್ಕ ಮತ್ತು ನಮ್ಮ ಶೀಲಕ್ಕ. ಏನಕ್ಕೆ ಅಂದರೆ ದೀಪನಿಗೆ ನಾವು ಪ್ರೆಸೆಂಟ್ ಮಾಡಿರೋದು ಗೋಲ್ಡ್ ರಿಂಗು. ಬಿಕಾಸ್ ನಾವು ತನಿಷ್ಕಿಗೆ ರಿಂಗ್ ಹಾಕ್ಬೋದು, ಬಟ್ ಅದು ಸೇಲ್ ಮಾಡುವಾಗ ತುಂಬ ಕಡಿಮೆ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಬೇಡ ಅಂತ ಹೇಳ್ಬಿಟ್ಟು ನಾವು ದೀಪನ್ಗೆ ಸೈಜಲ್ಲಿ ನಾವು ರಿಂಗ್ನ ಪ್ರೆಸೆಂಟ್ ಮಾಡಿದ್ವಿ. ಹಾಗೆ ಇವೆರಡು ರಿಂಗ್ ಬಂದು ದೀಪನ್ ಬೆಸ್ಟ್ ಫ್ರೆಂಡ್ಸ್ ಅವರು ಹಾಕಿರೋದು 2 ರಿಂಗು. ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ದೀಪನ್ನ ಬೆಸ್ಟ್ ಫ್ರೆಂಡ್ಸ್ ಇಬ್ಬರು ಪ್ರೆಸೆಂಟ್ ಮಾಡಿರೋದು. ಸೊ ನೋಡಿ, ಈ ಥರ ಏನಾದರೂ ಪ್ರೆಸೆಂಟ್ ಮಾಡಿದರೆ ಸೇಲ್ ಮಾಡುವಾಗ ತುಂಬಾ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ಕೊಂಡ್ವಿ ಅಂದರೆ ನಮ್ಮ ಸೈಜಲ್ಲಿರೋದು ದೀಪನಿಗೆ ಪ್ರೆಸೆಂಟ್ ಮಾಡಿದ್ವಿ. ಈ ಓಲೆ ಬಂದು ದೀಪನ ಅತ್ತೆ ದೀಪನಿಗೆ ಕೊಟ್ಟಿರೋದು ಒಂದು ಗೋಲ್ಡ್ ಓಲೆ. ಚೆನ್ನಾಗಿದೆಯಲ್ಲ, ಡಿಸೈನ್ ಅಂತ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ದೀಪರ ಅತ್ತೆ ದೀಪನಿಗೆ ಪ್ರೆಸೆಂಟ್ ಮಾಡಿರೋದು. ಡಿಸೈನ್ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ, ಒಂಥರ ಡಿಫ್ರೆಂಟ್ ಡಿಸೈನು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ದೀಪನ ಅತ್ತೆ ದೀಪನಿಗೆ ಪ್ರೆಸೆಂಟ್ ಮಾಡಿರೋದು ಗೋಲ್ಡ್ ಓಲೆ. ಸೊ ಅದಾದ ನಂತರ ದೀಪನಿಗೆ ಇಷ್ಟೆಲ್ಲ ಪ್ರೆಸೆಂಟ್ ಬಂದಿರೋದು. ನಮ್ಮ ಪಾಪು ಹುಟ್ಟಿದ ಮೇಲೆ ಅವ್ರ ಸೋದರತ್ತೆ ಬಂದು ವಿನಯರ್ ಅಕ್ಕ ಶ್ವೇತಾ ಅಂತ ಹೇಳ್ಬಿಟ್ಟು ಅವರು ಹುಬ್ಬಳ್ಳಿಯಲ್ಲಿರೋದು. ಸೊ ಅವ್ರು ಬಂದು ಡಾಕ್ಟರು. ಸೊ ಅವ್ರು ಬಂದು ನೋಡುವಾಗ ಮೊದಲನೇ ಸತಿ ಸೊ ಗೋಲ್ಡು ಮತ್ತು ಬೆಳ್ಳಿ 2 ರಿಂಗ್ ಕೊಟ್ಟೋಗಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಸೊ ಅವ್ರು ಫಸ್ಟ್ ಟೈಮ್ ಬಂದು ಮಗುನ ನೋಡುವಾಗ ಬೆಳ್ಳಿ ರಿಂಗು ಮತ್ತು ಗೋಲ್ಡ್ ರಿಂಗ್ ಪ್ರೆಸೆಂಟ್ ಮಾಡೋದ್ರು. ಹಾಗೆ ಒಂದು ಕಿಟ್ ಕೂಡ ಬಂದಿದೆ, ಬೇಬಿ ಕಿಟ್. ಇಷ್ಟೆಲ್ಲ ಪ್ರೆಸೆಂಟ್ ಬಂದಿದೆ ನಮ್ಮ ಪಾಪು ನಾಮಕರಣಕ್ಕೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ತುಂಬಾ ಪ್ರೆಸೆಂಟೇಷನ್ ಬಂದಿದೆ. ಸೊ ಹಾಗೆ ಮಧ್ಯಾಹ್ನದ ಊಟಕ್ಕೆ ಜೋಳಿಕಾಯಿ ಪಲ್ಯ, ಹಾಗೆ ಚಪಾತಿ, ರೈಸ್, ಸಾಂಬಾರು, ಹಾಗೆ ಸ್ಯಾಲಡ್ ಕೂಡ ರೆಡಿಯಾಗಿದೆ. ಮಧ್ಯಾಹ್ನದ ಊಟಕ್ಕೆ ಅಕ್ಕನೇ ಎಲ್ಲ ಅಡುಗೆ ಮಾಡಿದ್ದು. ಸುನೀತಕ್ಕ, ಶೀಲಕ್ಕ ಸೇರಿಕೊಂಡು ಎಲ್ರಿಗೂ ಅಡುಗೆ ಮಾಡಿದ್ರು. ಇವತ್ತು ರಜಾ ಇರೋದ್ರಿಂದ ಎಲ್ಲರೂ ಎಲ್ಲ ಇಲ್ಲೇ ದೀಪರ ಮನೆಯಲ್ಲೇ ಸ್ಟೇ ಆಗಿದ್ದೀವಿ. ಸೊ ನೋಡ್ತಾ ಇದ್ರಲ್ಲ, ತುಂಬಾ ಚೆನ್ನಾಗಿತ್ತು ಊಟ ಅಂತೂ ಕಂಪ್ಲೀಟಾಗಿ. ಸೊ ಅದಾದ ನಂತರ ನಮ್ಮ ಪಾಪು ಕೂಡ ಇವತ್ತು ಬಾಗಿಲು ದಾಟಿದ್ದಾನೆ. ಸೊ ಹಾಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೀಪ ಪೂಜೆ ಮಾಡ್ತಾಯಿದ್ದಾಳೆ. ಅದು ಕೂಡ ಒಂದೊಳ್ಳೆ ದಿನ ಅಂತಲೇ ಹೇಳ್ಬೋದು. ಸೋಮವಾರ ಹೊಸಲು ದಾಟಿದ್ದಾನೆ. ಸೊ ತುಂಬಾ ಖುಷಿ ಆಯಿತು. ಫೈನಲಿ ಹಾಗೆ ಸಿಂಪಲಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಇದ್ರಲ್ಲ, ಸೊ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ವಿ. ನೋಡಿದ್ರಲ್ಲ, ಒಂಥರ ಖುಷಿ ಆಯಿತು. ಎಲ್ಲರೂ ಇದ್ದಾಗ ಈ ಥರ ಒಂದು ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು. ನಮ್ಮ ತನಿಷ್ಕ್ ಇವತ್ತು ಹೊಸಲು ದಾಟಿರೋ ದಿನ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮಗ ಹೊಸಲು ದಾಟೋ ಫಂಕ್ಷನ್ ಕೂಡ ಕಂಪ್ಲೀಟ್ ಆಯಿತು. ಏನೋ ಒಂಥರ ಖುಷಿ ಆಯಿತು. ಫೈನಲಿ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಪಾಪು ಹೊಸಲು ದಾಟೋದು ಕೂಡ ಕಂಪ್ಲೀಟಾಗಿ ನೋಡಿದ್ವಿ. ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.